ಇನ್ನು ರಾಜೇಂದ್ರ ಹತ್ಯೆಗೆ ಸುಪಾರಿ ನಡೆದಿದೆ ಎನ್ನಲಾದಂತಹ ಸೋಮ ಖಾಕಿಗೆ ಶರಣಾಗಿದ್ದಾನೆ. ಈ ಸುದ್ದಿಯನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನಲ್ಲಿ. ಸಚಿವ ಕೆಎನ್ ರಾಜಣ್ಣರ ಪುತ್ರ ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ಕೇಸ್ಗೆ ದಿನಕ್ಕೊಂದು ತಿರುವು ಸಿಗ್ತಿದೆ. ಹತ್ಯೆಗೆ ಸುಪಾರಿ ಪಡೆದಿದ್ದ ಆರೋಪ ಹೊತ್ತಿರೋ ಸೋಮು ಪೊಲೀಸರಿಗೆ ಶರಣಾಗಿದ್ದಾನೆ. ಸುಪಾರಿಗಾಗಿ 5 ಲಕ್ಷ ಅಡ್ವಾನ್ಸ್ ಪಡೆದಿದ್ದ ಎನ್ನಲಾಗಿದೆ. ದೂರು ದಾಖಲಾಗ್ತಿದ್ದಂತೆ ಕ್ಯಾತ್ಸಂದ್ರ ಪೊಲೀಸರ ಮುಂದೆ ಸೋಮ ಶರಣಾಗಿದ್ದಾನೆ. ಎಂಎಲ್ಸಿ ರಾಜೇಂದ್ರನ ಚಲನವಲನದ ಬಗ್ಗೆ ನಿಗಾ ಇಟ್ಟಿದ್ದ ಸೋಮನ ಆಪ್ತ ಭರತ್ ಕೂಡ ಅರೆಸ್ಟ್ ಆಗಿದ್ದಾನೆ. ರಾಜೇಂದ್ರ ಎಲ್ಲೆಲ್ಲಿ ಹೋಗ್ತಾರೆ ಅನ್ನೋದನ್ನ ಭರತ್ ಸೋಮನಿಗೆ ಮಾಹಿತಿ ನೀಡುತ್ತಿದ್ದಂತೆ. ಇನ್ನು ಪ್ರಕರಣದ ತನಿಖೆಯಲ್ಲಿದ್ದ ಅಧಿಕಾರಿಗಳನ್ನು ಕೂಡ ಬದಲಾಯಿಸಲಾಗಿದೆ. ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ರನ್ನ ಸ್ಥಳೀಯರು ಎಂಬ ಕಾರಣದಿಂದ ತನಿಖಾ ತಂಡದಿಂದ ಹೊರಗಿಡಲಾಗಿದೆ. ಮಾಗಡಿ ಡಿವೈಎಸ್ಪಿ ಪ್ರವೀಣ್ಗೆ ತನಿಖಾ ತಂಡದ ಹೊಣೆ ವಹಿಸಲಾಗಿದೆ. ಲಂಚಕ್ಕೆ ಬೇಡಿಕೆ ಇಟ್ಟು ದುರ್ವರ್ತನೆ ತೋರಿರೋ ಗದಗ ಜಿಲ್ಲಾ ಸಹಾಯಕ ಔಷಧ ನಿಯಂತ್ರಕ ಅಧಿಕಾರಿ ವಿರುದ್ಧ ಔಷಧಿ ಅಂಗಡಿ ಮಾಲೀಕರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿ ನೀಲಕಂಠ ರಾಥೋಡ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಗದಗ ಜಿಲ್ಲಾ ಔಷಧ ವ್ಯಾಪಾರಸ್ಥರ ಸಂಘದವರು ಗದಗ ಡಿಸಿಗೆ ಪತ್ರ ಬರೆದಿದ್ರು. ಇದರ ಬೆನ್ನಲ್ಲೇ ಸಭೆ ನಡೆಸಿದ ಡಿಸಿ ಶ್ರೀಧರ್ ನೀಲಕಂಠರನ್ನ ಕಡ್ಡಾಯ ರಜೆ ಮೇಲೆ ಕಳುಹಿಸಿದ್ದಾರೆ. ಗದಗದಲ್ಲಿ ಆಟೋ ಪಲ್ಟಿಯಾಗಿ 7 ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಗೇಲ್ ಗ್ಯಾಸ್ ಲೀಕೇಜ್ ಆಗಿ ಬೆಂಕಿ ಅವಘಡ ಸಂಭವಿಸಿದೆ. ವೈಟ್ಫೀಲ್ಡ್ ಬಳಿಯ ಚನ್ನಸಂದ್ರದಲ್ಲಿ ನಿನ್ನೆ ಸಂಜೆ 4:30 ಸುಮಾರಿಗೆ ನೆಲದಲ್ಲಿರುವ ಗೇಲ್ ಗ್ಯಾಸ್ನ ಪೈಪ್ಲೈನ್ ಲೀಕೇಜ್ ಆಗಿದೆ. ಕೂಡಲೇ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸಲಾಯಿತು. ಚಲಿಸುತ್ತಿದ್ದ ಕಾರಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು ಇಡೀ ಕಾರು ಹೊತ್ತಿ ಉರಿದಿದೆ. ಬೆಂಗಳೂರು ಚೆನ್ನೈ ರಾಷ್ಟ್ರೀಯ ಹೆದ್ದಾರಿ ಹೆಬ್ಬಗೋಡಿ ಸಮೀಪ ಘಟನೆ ನಡೆದಿದ್ದು ಸ್ಕಾರ್ಪಿಯೋ ಕಾರು ಹೊತ್ತಿ ಉರಿದಿದೆ. ವಿಷಯ ತಿಳಿದು ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ದೆಹಲಿಯಲ್ಲಿ ನೂತನ ಕರ್ನಾಟಕ ಭವನವನ್ನ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ರು. ಬಳಿಕ ಮಾತನಾಡಿದ ಸಿಎಂ, ಹೊಸ ಕರ್ನಾಟಕ ಭವನ ಆದ್ರೂ ದೆಹಲಿಯಲ್ಲಿ 3 ಭವನಗಳಿವೆ. ದೆಹಲಿಯಲ್ಲಿ ಭವನದ ಅಗತ್ಯವಿದೆ. ಶಾಸಕರು ಬರ್ತಾ ಇರ್ತಾರೆ. ಖರ್ಗೆ ಅವರು ಹೇಳಿದಂತೆ ಭವನದ ಇತಿಹಾಸ ಪ್ರದರ್ಶಿಸಲಾಗುವುದು. ಕೊರೋನಾದಿಂದ ಕರ್ನಾಟಕ ಭವನ ನಿರ್ಮಾಣ ವಿಳಂಬವಾಯಿತು ಅಂತ ಹೇಳಿದ್ರು. ಕಾರ್ಮಿಕ ಸಚಿವನಾಗಿದ್ದಾಗ ಕರ್ನಾಟಕ ಭವನದಲ್ಲಿ ಉಳಿದಿದ್ದೇನೆ ಅಂತ ನೂತನ ಕರ್ನಾಟಕ ಭವನ ಉದ್ಘಾಟಿಸಿ ಖರ್ಗೆ ಹೇಳಿದ್ರು. ಹಳೆ ಕರ್ನಾಟಕ ಭವನದಲ್ಲಿ ನಾನು 9 ತಿಂಗಳ ಕಾಲ ಉಳಿದುಕೊಂಡಿದ್ದೆ. ಮಂತ್ರಿಗಳು ಬಂದಾಗ ರೂಮ್ ಸಿಗಲ್ಲ. ಆ ಸಮಸ್ಯೆ ಬಗೆಹರಿಯಲಿದೆ. ಮಂತ್ರಿಗಳಿಗೆ ವಿಐಪಿ ರೂಮ್ ಇದೆ, ಆದರೆ ಶಾಸಕರಿಗೆ ಹಾಗೇ ಇಲ್ಲ. ದಯವಿಟ್ಟು ಶಾಸಕರಿಗೂ ಒಳ್ಳೆಯ ರೂಮ್ ಮಾಡಿಕೊಡಿ ಅಂತ ಖರ್ಗೆ ಮನವಿ ಮಾಡಿದ್ರು. ಸೌತ್ ಇಂಡಿಯಾದ ಅತಿದೊಡ್ಡ ಗೋಲ್ಡ್ ಬಯರ್ ಸಂಸ್ಥೆ ವೈಟ್ ಗೋಲ್ಡ್ ಈಗ ಉಡುಪಿಯಲ್ಲಿ ಹೊಸ ಶಾಖೆ ತೆರೆದಿದೆ. ಕಲ್ಸಂಕ ಜಂಕ್ಷನ್ ನಲ್ಲಿ ನೂತನ ಶಾಖೆ ಆರಂಭವಾಗಿದ್ದು ರಾಜ್ಯದ 42ನೇ ಶಾಖೆ ಇದಾಗಿದೆ. ಗ್ರಾಹಕರು ತಮ್ಮ ಚಿನ್ನ ಮಾರಾಟ ಹಾಗೂ ಅಡವಿಟ್ಟ ಚಿನ್ನವನ್ನ ಬಿಡಿಸಿಕೊಳ್ಳಲು ಈ ಶಾಖೆಯನ್ನ ಬಳಕೆ ಮಾಡಿಕೊಳ್ಳಬಹುದಾಗಿದೆ. ಶಾಖೆ ಉದ್ಘಾಟಿಸಿ ಮಾತನಾಡಿದ ವೈಟ್ ಗೋಲ್ಡ್ ಸಂಸ್ಥೆಯ ಸೇಲ್ಸ್ ವಿಭಾಗದ ಮುಖ್ಯಸ್ಥ ಮಿಥುನ್ ಶೆಟ್ಟಿ, ಉಡುಪಿ ಮತ್ತು ಕುಂದಾಪುರ ಗ್ರಾಹಕರಿಗಾಗಿ ಹೊಸ ಶಾಖೆ ತೆರೆಯಲಾಗಿದೆ ಅಂತ ಹೇಳಿದ್ರು. ಸೊ ಕುಂದಾಪುರ, ಉಡುಪಿ ಆ್ಯಂಡ್ ಸರೌಂಡಿಂಗ್ ಜಿಲ್ಲೆಗಳಲ್ಲಿ ಕಸ್ಟಮರ್ಸಿಗೆ ಅವ್ರ ಚಿನ್ನವನ್ನು ಮಾರಲಿಕ್ಕೆ ಇಲ್ಲಾಂದರೆ ಅಡ ಇಟ್ಟಿರೋ ಚಿನ್ನವನ್ನು ಬಿಡಿಸಲಿಕ್ಕೆ ಈ ನಮ್ಮ ಬ್ರಾಂಚ್ನ ಉಪಯೋಗ ಪಡಿಸ್ಕೋಬೋದು. ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಹೆಜ್ಜೆ ಗೆಜ್ಜೆ ಮಹಿಳಾ ಜನಪದ ಉತ್ಸವ ಸಮಾರಂಭ ಏರ್ಪಡಿಸಲಾಗಿತ್ತು. ಸಿಎಸ್ ಡಾಕ್ಟರ್ ಶಾಲಿನಿ ರಜನೀಶ್ ಕಾರ್ಯಕ್ರಮ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿ, ಜನಪದ ಕಲೆಗಳಲ್ಲಿ ಒಂದು ನೀತಿ ಇರ್ತದೆ, ಬದುಕಿನ ಮೌಲ್ಯಗಳು ಇರ್ತದೆ ಅಂತ ತಿಳಿಸಿದ್ರು. ವಿದ್ಯಾರ್ಥಿಗಳು ಇಂಥ ಜಾನಪದ ಕಲೆಗಳ ಪ್ರದರ್ಶನ ನೀಡುತ್ತಿರುವ ಬಗ್ಗೆ ಶ್ಲಾಘಿಸಿದ್ದಾರೆ.